ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮಮತಾ ಸಬ್ದೊಂದೆಲ್ಲಡ್ಕ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ನಮ್ಮ ಮುಂದೆ ಹುಲಿ. ಹೈಕಮಾಂಡ್ ಹಿಂದೆಯಿಂದ ಕೂಡ ಹುಲಿನೇ, ಆದರೆ ಮುಂದೆಯಿಂದ ಮಾತ್ರ ಇಲ್ಲಿ ಅಳೋದೋ ನಗೋದೋ ಅರ್ಥನೇ ಆಗ್ತಾ ಇಲ್ಲ ನೋಡಿ. ಬಹಳ ಸೂಪರ್ ವಿಚಾರ ಇದೆ, ದಯವಿಟ್ಟು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಆ ಕಡೆ ನೋಡಿದ್ರೆ ಸಿದ್ದರಾಮಯ್ಯನವರು ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡು ಕೂತಂಥವರಿಗೆ ಮನೆ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಈ ಕಡೆ ನೋಡಿದ್ರೆ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ರಾಹುಲ್ ಇಟಲಿಯ ವಿರುದ್ಧ ಬಂದಂತಹ ವರದಿಯನ್ನ ಡಿಲೀಟ್ ಮಾಡೇ ಬಿಟ್ಟಿದ್ದಾರೆ. ಎಷ್ಟೇ ಆದ್ರೂ ಕರೆಕ್ಷನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ಸಿದ್ದರಾಮಯ್ಯನವರು? ಯಾಕೆ ಗೊತ್ತಿಲ್ವಾ? ಫ್ಲಾಶ್ ಬ್ಯಾಕ್. ಮೂಡಾ ಹಗರಣದಲ್ಲಿ ಸಿಎಂ ಪತ್ನಿ ಬರೆದಂತಹ ಲೆಟರ್ ಅನ್ನ ವೈಟ್ನರ್ ಹಾಕಿ ತಿರುಚಿದ್ರು. ಭಾರಿ ಸುದ್ದಿಯಾಗಿತ್ತು ನೋಡಿ, ನೆನಪಾಯ್ತಾ? ಎಸ್, ಈ ಬಾರಿ ವೆಬ್ಸೈಟ್ ಅಲ್ಲಿ ಅಲ್ವಾ, ಹಾಗಾಗಿ ಪಾಪ ಏನು ಮಾಡೋಕ್ಕಾಗಲಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಡಿಲೀಟೇ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಇದು ಇವಳು ಮಾತಾಡ್ತಾ ಇರುವಂತಹ ವಿಚಾರ ಅಂತ ಬಹಳಷ್ಟು ಮಂದಿಗೆ ಪ್ರಶ್ನೆ ಅಂತ ಹುಟ್ಕೊಂಡಿರಬಹುದು. ಬಹಳಷ್ಟು ಮಂದಿಗೆ ಆ ವಿಚಾರ ಏನನ್ನುವಂಥದ್ದು ಗೊತ್ತು ಆಗಿರಬಹುದು. ಆದರೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಇನ್ನೊಂದಷ್ಟು ಕ್ಲಿಯರ್ ಮಾಹಿತಿಯನ್ನ ಡೀಟೇಲ್ ಆಗಿ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ದಯವಿಟ್ಟು ಮಿಸ್ ಮಾಡದೆ ಕೊನೆ ತನಕ ನೋಡಿ. ವೀಕ್ಷಕರೇ, ನಮಗೆ ರಾಹುಲ್ ಇಟಲಿಯ ವೋಟ್ ಚೋರಿ ವಿಚಾರ ಗೊತ್ತೇ ಇದೆ. ಕರ್ನಾಟಕಕ್ಕೆ ಬಂದು ನನ್ನ ಹತ್ರ ಅಟಮ್ ಬಾಂಬ್ ಇದೆ, ಹೈಡ್ರೋಜನ್ ಬಾಂಬ್ ಇದೆ ಅಂತ ಹೇಳಿತು. ಕೊನೆಗೆ ಕರ್ನಾಟಕ ಚುನಾವಣಾ ಆಯೋಗ ನಮ್ಮ ಮೇಲೆ ಮಾಡಿರುವಂತಹ ಆರೋಪವನ್ನ ಸಾಕ್ಷಿ ಸಮೇತ ಸಾಬೀತುಪಡಿಸಿ ಅಂತ ಹೇಳಿದ ಕೂಡಲೇ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಓಡೇ ಹೋದ್ರು. ಅಂದ್ರೆ ಯಾವಾಗೆಲ್ಲ ಸೋಲ್ತಾರೋ ಆವಾಗೆಲ್ಲ ವೋಟ್ ಚೋರಿ ಅಂತ ಹಂಗೆ ಓಡ್ಕೊಂಡು ಬರ್ತಾರೆ. ಆದ್ರೆ ಈ ಬಾರಿ ಕರ್ನಾಟಕ ಜನತೆನೇ, ಯಾರು ಹೇಳಿ, ಕರ್ನಾಟಕ ಜನತೆನೇ ಹೋಗ್ರಿ ರೇ ಎಲ್ಲ ಸರಿ ಇದೆ ಅಂತ ಹಂಗೇ ಉಗಿದು ಕಳಿಸಿದೆ. ಕರ್ನಾಟಕ ಸರ್ಕಾರದ ಸಮೀಕ್ಷೆ ಲೋಕಸಭಾ ಚುನಾವಣೆ 2024ರಲ್ಲಿ ಇವಿಎಂಗಳ ಮೇಲಿನ ಜನರ ವಿಶ್ವಾಸವನ್ನ ಇವತ್ತು ಬಲವಾಗಿ ತೋರಿಸ್ತಾ ಇದೆ. ಇಲ್ಲಿ ಕರ್ನಾಟಕದ ಜನ ರಾಹುಲ್ ಇಟಲಿ ಅವರಿಗೆ ಉಗಿಯೋದಕ್ಕೂ ಮೊದಲು ಬಿಹಾರ ಚುನಾವಣೆಯ ನಂತರ ಸ್ವತಃ ರಾಹುಲ್ ಇಟಲಿಯ ಅಟಮ್ ಬಾಂಬ್ ಅಥವಾ ಆ ಹೈಡ್ರೋಜನ್ ಬಾಂಬ್ ನಾಟಕಕ್ಕೆ ಸುಪ್ರೀಂ ಕೋರ್ಟೇ ಸರಿಯಾಗಿ ಕ್ಲಾಸ್ ತಗೊಂಡು ಉಗಿದು ಕಳಿಸಿತ್ತು. ನಿಮಗೆ ನೆನಪಿರಬಹುದು, ಅವತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು? SIR ವಿಚಾರಣೆಯ ಸಮಯದಲ್ಲಿ ಬಿಹಾರದ ಒಬ್ಬ ಮತದಾರ ಕೂಡ ತಮ್ಮ ಹೆಸರನ್ನ ತಪ್ಪಾಗಿ ಅಳಿಸಲಾಗಿದೆ ಅಂತ ಹೇಳ್ಕೊಳ್ಳುವಂತಹ ಸಲುವಾಗಿ ಮುಂದೆ ಬರಲೇ ಇಲ್ಲ. ಎಲ್ಲ ಹೋಗ್ಲಿ, SIR ಸಂದರ್ಭದಲ್ಲಿ ತಮ್ಮ ಹೆಸರನ್ನ ತೆಗೆದು ಹಾಕಲಾದಂತಹ ಬಿಹಾರ ಮತದಾರರ ಕನಿಷ್ಠ ಒಂದು ಉದಾಹರಣೆಯನ್ನ ಕೂಡ ಕಾಂಗ್ರೆಸ್ಸಿಗೆ ಸಾಬೀತು ಮಾಡೋದಕ್ಕೆ ಸಾಧ್ಯವೇ ಆಗ್ಲಿಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹಾಗಾಗಿ ಆ ವೋಟ್ ಚೋರಿ ನಾಟಕ ಅನ್ನುವಂಥದ್ದು ಅದು ಭಾರತದ ಪ್ರಬುದ್ಧ ನಾಗರಿಕರನ್ನ ಮರಳು ಮಾಡೋದಕ್ಕೆ, ಅವರ ದಾರಿಯನ್ನ ತಪ್ಪಿಸೋದಕ್ಕೆ ಆಡಿದಂತಹ ಒಂದು ವ್ಯವಸ್ಥಿತ ನಾಟಕ ಅನ್ನುವಂಥದ್ದು ಹೈಕೋರ್ಟ್ ಮೂಲಕನೇ ಸಾಬೀತಾಗಿತ್ತು. ಈಗ ಮತ್ತೊಮ್ಮೆ ಅದೇ ವಿಚಾರವನ್ನ ಕರ್ನಾಟಕದ ಜನರು ಕೂಡ ಸಾಬೀತು ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆ ಪಾಪ ಸತ್ಯವನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಇಂದ, ಯಾವುದರಿಂದ ಹೇಳಿ, ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಇಂದ ಕರ್ನಾಟಕ ಕಾಂಗ್ರೆಸ್ಸೇ ಮಾಡಿಸಿರುವಂತಹ ಆ ಸಮೀಕ್ಷಾ ವರದಿಯನ್ನ ತೆಗೆದೇ ಬಿಟ್ಟಿದ್ದಾರೆ. ಮಾಯ ಆಗಿಬಿಟ್ಟಿದೆ. ಆದ್ರೂ ಆ ಸಮೀಕ್ಷೆಯನ್ನ ಡಿಲೀಟ್ ಮಾಡುವಂಥದ್ದು ಅಥವಾ ಅದರಲ್ಲಿ ಅಂತಹ ಕಹಿ ಸತ್ಯ ಏನಿತ್ತು ಅಂತಂದ್ರೆ, ಚುನಾವಣೆಗಳು ಸ್ವತಂತ್ರ, ಅದೇ ರೀತಿ ನ್ಯಾಯಸಮ್ಮತವಾಗಿ ನಡೀತಾ ಇದೆಯಾ ಅಂತ ಕೇಳಿದ್ದಕ್ಕೆ 84.55% ಮಂದಿ ಹೌದು ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅಂತ ಒಪ್ಪಿದ್ದಾರೆ. ಆ ಮೂಲಕ ಈ ಒಂದು ಸತ್ಯ ಕಾಂಗ್ರೆಸ್ನ ವೋಟ್ ಚೋರಿ ಅನ್ನುವಂತಹ ಸುಳ್ಳು ನಾಟಕವನ್ನ ಬಯಲಿಗೆ ಎಳೆದಿದೆ. ಕೊನೆಗೆ ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕಾಗದೆ ರಾಹುಲ್ ಇಟಲಿ ಆಗಿರಬಹುದು ಅಥವಾ ಮೇಡಮ್ ಸೋನಿಯಾ ಅವರ ಒತ್ತಡಕ್ಕೆ ಮಣಿದೋ ಏನೋ ತಲೆಬಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರನೇ ಆ ವರದಿಯನ್ನ ಡಿಲೀಟ್ ಮಾಡಿ ಬಿಡುತ್ತೆ. ನಾನು ಹೇಳದ್ನಲ್ವಾ, ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಡೆಯೋದೇ ಹೀಗೆ. ಜನರ ಎದುರು ಮಾತ್ರ ಮಾತಾಡಿದ್ರೆ ಕೇಸ್ ಹಾಕಿಬಿಡ್ತೀನಿ, ಸತ್ಯ ಹೇಳಿದ್ರೆ ಜೈಲಿಗೆ ಹಾಕಿಬಿಡ್ತೀನಿ ಅಂತ. ಆದ್ರೆ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನೋಡೋಣ ಅಂತಂದ್ರೆ ಬಾಯಿ ಮುಚ್ಕೊಂಡು ಮಾಡ್ತಾರೆ. ಅವನ್ಯಾರೋ ಸಂಬಂಧನೇ ಇಲ್ಲದಂತಹ ಪಿಣರಾಯಿ ವಿಜಯನ್ ಆಗಿರಬಹುದು, KC ವೇಣುಗೋಪಾಲ್ ಆಗಿರಬಹುದು, ಅವ್ರ ಒಂದು ಅಕ್ರಮ ವಲಸಿಗರಿಗೆ ನೋಡಿ ಮನೆ ಕೊಡಿ ಅಂತ ಅಂದ್ರೆ ಆಯ್ತು ಸರ್, ಓಕೆ ಸರ್ ಅಂತ ಲಕ್ಷಾಂತರ ಮೌಲ್ಯದ ಫ್ಲಾಟ್ ಅನ್ನು ಕೊಡಿಸ್ತಾರೆ.
ರಾಹುಲ್ ಇಟಲಿ ಅಥವಾ ಸೋನಿಯಾ ಇಟಲಿ ಏಯ್ ಅಂತ ಅಂದರೆ ಸಾಕು, ಸರ್ ಮೇಡಮ್ ಅಂತ ಅಂದ್ಕೊಂಡು ಕೈ ಕಟ್ಟಿ ನಿಂತ್ಕೊಂಡು ಬಿಡ್ತಾರೆ. ಅದಕ್ಕೆ ಹೇಳಿದ್ದು, ಕರ್ನಾಟಕದ ಜನರ ಎದುರು ಹುಲಿ, ಹೈಕಮಾಂಡ್ ಎದುರು ಇಲಿ ಅಷ್ಟೇ. ವೀಕ್ಷಕರೇ, ಆಗ್ಲೇ ಹೇಳಿದ ಹಾಗೆ ಇವಿಎಂಗಳು ವಿಶ್ವಾಸಾರ್ಹ ಅಂತ 83.61% ಮಂದಿ ನಂಬ್ತಾರೆ, ಒಪ್ಪಿದ್ದಾರೆ. ಅದರಲ್ಲಿ ಇನ್ನೂ ಮಜಾ ಏನು ಅಂತ ಅಂದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ನಾನು ಸೋಲೋದಕ್ಕೆ ನಕಲಿ ಮತಗಳೇ ಕಾರಣ ಆದವು. ಸೋಲಿಲ್ಲದ ಸರ್ದಾರನ ಹಾಗಿದ್ದಂತಹ ನಾನು ಆ ಚುನಾವಣೆಯಲ್ಲಿ ಅಕ್ರಮ ನಡೆದು ಜೀವನದಲ್ಲಿ ಮೊದಲ ಬಾರಿಗೆ ಸೋತು ಹೋದೆ. ಹೀಗೆ ರಾಜಕೀಯ ಹಿರಿತನವನ್ನೇ ಪಣಕ್ಕೆ ಇಟ್ಟು ಹಸಿ ಸುಳ್ಳನ್ನು ಹೇಳಿದಂತಹ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಲ್ಲಿ ಅತಿ ಹೆಚ್ಚು ಮಂದಿ ಅಂದ್ರೆ 95% ಮಂದಿ ಮತದಾರರು ಏನು ಪ್ರಾಬ್ಲಮ್ ಇಲ್ಲ, ನಮಗೆ ಎಲ್ಲ ಸರಿ ಇದೆ, ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಲ್ಲಿ ಆಲ್ಮೋಸ್ಟ್ ಅಷ್ಟೇ 89% ಜನ ಈ ಚುನಾವಣೆ ಆಗಿರ್ಬೋದು, ಇವಿಎಂ ಆಗಿರ್ಬೋದು, ಇದರ ಬಗ್ಗೆ ಯಾವುದ್ರ ಬಗ್ಗೆ ಕೂಡ ನಮಗೆ ಅನುಮಾನ ಇಲ್ಲ, ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ. ಹಂಗೆ ಸಿದ್ದರಾಮಯ್ಯ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖಕ್ಕೆ ರಪ ರಪ ಅಂತ ಬಾರಿಸೋ ಥರ ದಿಟ್ಟ ಉತ್ತರವನ್ನ, ಸತ್ಯವನ್ನ ಹೇಳಿದ್ದಾರೆ. ವೀಕ್ಷಕರೀಗ ಸಿದ್ದರಾಮಯ್ಯನವರು ಅದಕ್ಕೆ ಟ್ವೀಟ್ ಮೂಲಕ ಸಮರ್ಥನೆ ಮಾಡಿಕೊಳ್ಳುವಂತಹ ಕೀಳು ಮಟ್ಟ ಕೇಳ್ಕೊಂಡು ಬಿಟ್ಟಿದ್ದಾರೆ. ಇಷ್ಟು ಉದ್ದದ ಟ್ವೀಟ್ ಬರೆದಿದ್ದಾರೆ. ಅದರಲ್ಲಿ ಮೇನ್ ಪಾಯಿಂಟ್ಸ್ ಅನ್ನು ನಾನು ಹೇಳ್ತಾ ಹೋಗ್ತೀನಿ, ಮಿಕ್ಕಿದ್ದು ಟ್ವೀಟ್ ಅನ್ನು ಹಾಕಿರ್ತೀನಿ, ದಯವಿಟ್ಟು ನೋಡುವಂಥವ್ರು ನೋಡ್ಕೊಳ್ಳಿ. ಏನು ಹೇಳ್ತಾರೆ ಅದರಲ್ಲಿ? ಒಂದು ಹೇಳ್ತಾರೆ, ಈ ಸರ್ವೆ ಆಗಿರುವಂಥದ್ದು ಮೇ 2025ರಲ್ಲಿ, ರಾಹುಲ್ ಇಟಲಿ ವೋಟ್ ಚೋರಿ ನಾಟಕ ಶುರು ಮಾಡಿತು ಆಗಸ್ಟ್ 2025ರಲ್ಲಿ ಅಂತ. ಆಮೇಲೆ ಇನ್ನೊಂದು ಪಾಯಿಂಟ್ ಹಾಕ್ತಾರೆ, ಇದರಲ್ಲಿ NGO ಏನಿದೆ ಅಥವಾ ಇದನ್ನ ನಡೆಸಿಕೊಟ್ಟಂತಹ ಸಂಸ್ಥೆ ಏನಿದೆ ಅದಕ್ಕೂ ಮೋದಿಜಿಯವರಿಗೆ ಕನೆಕ್ಷನ್ ಇದೆ. ಹೀಗೆ ಒಂದಷ್ಟು ಪಾಯಿಂಟ್ಸ್ ಅನ್ನು ಹಾಕಿ ಉದಾಕಿ ಬರ್ಕೊಂಡಿದ್ದಾರೆ. ಅಂದ್ರೆ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ಇಲ್ಲಿ ಇದನ್ನ ಮೋದಿಜಿಯವರೇ ಮಾಡಿಸಿರೋದು, ಅವರ ಕಡೆಯಿಂದನೇ ಆಗಿರೋದು, ಇದು ಅವರದ್ದೇ ಕೆಲಸ, ಹೀಗೆ ದಯವಿಟ್ಟು ಹೇಳೋದಕ್ಕೆ ಬರಬೇಡಿ. ನಮಗೂ ಕಣ್ಣು ಸರಿ ಇದೆ, ಕಿವಿನೂ ಸರಿ ಇದೆ, ನಮಗೆ ತಲೆಯಲ್ಲಿ ಬುದ್ಧಿನೂ ಇದೆ. ಈ ಅಧ್ಯಯನವನ್ನ ಕರ್ನಾಟಕ ಸರ್ಕಾರದ ಯೋಜನಾ ಇಲಾಖೆಯ ಅಧೀನದಲ್ಲಿರುವಂತಹ ಸ್ವತಂತ್ರ ಸಂಸ್ಥೆ ಕರ್ನಾಟಕ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಅಥಾರಿಟಿ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿತ್ತು, ಅಂದ್ರೆ ನಿಮ್ಮದೇ ಸರ್ಕಾರದ ಕಡೆಯಿಂದ ಆಗಿರುವಂಥದ್ದಿದು. ಆಮೇಲೆ ಇದನ್ನು ಸ್ವತಃ ಅಧ್ಯಯನ ಮಾಡಿರುವಂಥ ಸಂಸ್ಥೆನೇ ಒಪ್ಕೊಂಡಿದೆ ಕೂಡ. ಅಷ್ಟೆಲ್ಲ ಈ ವರದಿಯನ್ನ 2 ತಿಂಗಳ ಹಿಂದೆನೇ ಸಲ್ಲಿಸಲಾಗಿತ್ತು. ಮೊದಲು ಡ್ರಾಫ್ಟ್ ವರದಿ ಕೊಡ್ತಾರೆ, ಅದಾದ ನಂತರ ಸರ್ಕಾರದ ಅಭಿಪ್ರಾಯ, ಟಿಪ್ಪಣಿ ಎಲ್ಲ ಆದಮೇಲೆ ನಂತರ ಕೊನೆಗೆ ವರದಿಯನ್ನು ಪೂರ್ಣಗೊಳಿಸಿ ಕರ್ನಾಟಕ ಸರ್ಕಾರನೇ ಪ್ರಕಟ ಮಾಡಿರುವಂಥದ್ದು. ಯಾರು ಹೇಳಿ? ಕರ್ನಾಟಕ ಸರ್ಕಾರ. ಸಿದ್ದರಾಮಯ್ಯನವರೇ, ನಮ್ಮ ಕರ್ನಾಟಕದಲ್ಲಿ ಯಾರ ಸರ್ಕಾರ ಇದೆ? ಓ, ನಿಮ್ಮದೇ ಸರ್ಕಾರ ಅಲ್ವಾ? ಓ, ನೀವೇ ಮುಖ್ಯಮಂತ್ರಿ ಅಲ್ವಾ? ಹಾ, ಕರೆಕ್ಟ್. ಈ ಅಧ್ಯಯನಕ್ಕೆ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಆದೇಶವನ್ನ ನೀಡಿರೋದು ಬಿಟ್ಟರೆ ಭಾರತ ಚುನಾವಣಾ ಆಯೋಗ ಇದರಲ್ಲಿ ಯಾವುದೇ ರೀತಿಯಾದಂತಹ ಪಾತ್ರವನ್ನ ವಹಿಸಿಲ್ಲ. ಸಿದ್ದರಾಮಯ್ಯನವರೇ, ಮೋದಿಜಿಯ ಅಥವಾ ಬಿಜೆಪಿಯ ಅವರ ಪಾತ್ರ ಏನಿಲ್ಲ ಇದರಲ್ಲಿ. ಪಾತ್ರ ಇರೋದೆಲ್ಲ ನಿಮ್ಮದೇ. ಆಮೇಲೆ ರಾಹುಲ್ ಇಟಲಿ ವೋಟ್ ಚೋರಿ ನಾಟಕ ಆರಂಭ ಮಾಡಿದ್ದು ಆಗಸ್ಟಲ್ಲಿ, ಇದು ಅದಕ್ಕೂ ಮೊದಲೇ ಆಗಿದೆ ಅಂತ ಏನೋ ಹೇಳಿದ್ರಲ್ವಾ? ಹೌದು, ಆಗಿದೆ. ಅವತ್ತು ಅದೇ ಅಭಿಪ್ರಾಯ, ಇವತ್ತು ಅದೇ ಅಭಿಪ್ರಾಯ ಇರುತ್ತೆ. ಇಲ್ಲ ಅಂದ್ರೆ ಹೌದು ಬಿಡಿ, ರಾಹುಲ್ ಇಟಲಿ ನಾಟಕ ಆರಂಭ ಮಾಡಿದ ಮೇಲೆ ಜನ ಅಯ್ಯೋ ಹೌದಲ್ವಾ, ನಮಗೆ ಕಣ್ಣು ಸರಿ ಇಲ್ಲ, ಕಿವಿ ಸರಿ ಕೇಳಿಸ್ತಾ ಇಲ್ಲ, ತಲೆಯಲ್ಲಿ ಬುದ್ಧಿ ಏನು ಇಲ್ಲ, ಕಾಂಗ್ರೆಸ್ ಸೋತಿದೆ ಅಂತಂದ್ರೆ ಅಫ್ಕೋರ್ಸ್ ಕರೆಕ್ಟು, ವೋಟ್ ಚೋರಿ ಆಗಿರುತ್ತೆ, ಹೈಕೋರ್ಟ್ ಉಗಿದಿರಬಹುದು, ಆದರೆ ಹೈಕೋರ್ಟೇ ಸರಿ ಇಲ್ಲ ರೀ, ರಾಹುಲ್ ಇಟಲಿನೇ ಸರಿ ಅಂತ ಜನ ಪಾಪ ಇವಿಎಂೂ ಸರಿ ಇಲ್ಲ, ಚುನಾವಣೆ ಕೂಡ ಸರಿ ನಡೀತಾ ಇಲ್ಲ ಅಂತ ಒಪ್ಕೊಳ್ತಾ ಇದ್ರು ಅಲ್ವಾ ಸಿದ್ದರಾಮಯ್ಯನವರೇ? ವಾಹ್, ಎಂತಹ ಸಮರ್ಥನೆ! ಬೇಕಾದ್ರೆ ಇವತ್ತು ನೀವೇ ಹೋಗಿ ಒಂದಷ್ಟು ಮಂದಿಯನ್ನು ಕೇಳ್ಕೊಂಡು ಬನ್ನಿ, ಇವಿಎಂ ಬಗ್ಗೆ ಆಗಿರ್ಬೋದು ಅಥವಾ ಚುನಾವಣೆ ಬಗ್ಗೆ ಆಗಿರ್ಬೋದು. ನಿಮಗೆ ಮತ್ತೊಮ್ಮೆ
ಡಬಲ್ ಚೆಕ್ ಮಾಡಿದಾಗ ಆಗತ್ತೆ, ಉತ್ತರ ಸಿಕ್ಕಿಬಿಡತ್ತೆ. ಸತ್ಯ ಎಲ್ಲ ಕೂಡ ಇಷ್ಟು ಸ್ಪಷ್ಟವಾಗಿದ್ದರೂ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ? ಮತ್ತೆ ಹೇಳ್ತೀನಿ, ನಿಮಗೂ ಗೊತ್ತು, ಆದರೂ ಮತ್ತೆ ನಾವೇ ಹೇಳೋದಿರಲಿ. ಇದು BJP ಸಮೀಕ್ಷೆ ಅಲ್ಲ, ಇದು ಚುನಾವಣಾ ಆಯೋಗದ ಸಮೀಕ್ಷೆ ಕೂಡ ಅಲ್ಲ. ಇದು ಕರ್ನಾಟಕ ಸರ್ಕಾರವೇ ಆದೇಶಿಸಿ ಪ್ರಕಟಿಸಿದಂತಹ ಅಧಿಕೃತ ಸಮೀಕ್ಷೆ. ಕರ್ನಾಟಕ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ? ಸಿದ್ದರಾಮಯ್ಯನವರೇ, ನೀವೇ ನಡೆಸ್ತಾ ಇದ್ದೀರಾ. ಇನ್ನೂ ಕುರ್ಚಿಯಲ್ಲಿ, CM ಕುರ್ಚಿಯಲ್ಲಿ ನೀವೇ ಇದ್ದೀರಾ ಸಿದ್ದರಾಮಯ್ಯನವರೇ. DK ಶಿವಕುಮಾರ್ ಬಂದಿಲ್ಲ, ನೀವೇ ಇದ್ದೀರಾ. ಹಾಗಾಗಿ ನಿಮ್ಮ ಸರ್ಕಾರದ ಕಡೆಯಿಂದನೇ ನಡೆದಿರುವಂಥದ್ದು. ಮತ್ತೆ ನೆನಪಿಸ್ತಿದ್ದೀನಿ ಅಷ್ಟೇ. ಪಾಪ ರಾಹುಲ್ ಇಟಲಿ ಅವರು ಸತ್ಯ ಗೊತ್ತಾಗ್ತಿದ್ದೆ ಹಾಗೇನೆ ಇದರ ಸಹವಾಸನೇ ಬೇಡಪ್ಪ ಅಂತ ಎಂಜಾಯ್ ಮಾಡೋದಕ್ಕೆ ಮತ್ತೆ ವಿಯೆಟ್ನಾಂಗೆ ಹಾರಿದ್ದಾರೆ. ಜರ್ಮನಿಯಿಂದ ಬಂದು ಏನು ಜಾಸ್ತಿ ದಿನ ಆಗಿರಲಿಲ್ಲ ಅಂತ ಅನ್ಸುತ್ತೆ, ಆಗಲೇ ವಿಯೆಟ್ನಾಂಗೆ ಹೋಗ್ಬಿಟ್ಟಿದ್ದಾರೆ. ವೋಟ್ ಚೋರಿ ಹೆಂಗೂ ಅಟ ಫ್ಲಾಪ್ ಶೋ. ಈಗಂತೂ ಈ ವರದಿ ಬೇರೆ ಬಂದಿದೆ. ನೋಡೋಣ ಇನ್ನು ಅಲ್ಲಿಂದ ಬರುವಾಗ ಏನಾದರೂ ಹೊಸ ಪ್ರೊಪಗ್ಯಾಂಡ ಸೋರೋಸ್ ಕಡೆಯಿಂದ ಹಿಡ್ಕೊಂಡು ಬಂದರೂ ಬರಬಹುದು. ಅದೇನೇ ಇದ್ರೂ ರಾಹುಲ್ ಇಟಲಿ ಬಂದ ಮೇಲೆ ಗೊತ್ತಾಗತ್ತೆ. ಆದರೂ ಒಂದು ಹೇಳ, ಕಾಂಗ್ರೆಸ್ನವರು ಇವತ್ತು ಅದೆಂತಹ ಜೋಕರ್ಗಳಾಗಿ ಬಿಟ್ಟಿದ್ದೀರಾ ಅಂತಂದರೆ ಹೇಳೋಕ್ಕೂ ಸಾಧ್ಯನೇ ಇಲ್ಲ. ಎಂತಹ ಕೆಟ್ಟ ಆಡಳಿತವನ್ನ ನಡೆಸ್ತಾ ಇದ್ದೀರಾ ಅಂತಂದರೆ ನೋ ವರ್ಡ್ಸ್. ಅದ್ಯಾವ ಮುಖವನ್ನ ಇಟ್ಕೊಂಡು ಜನರ ಮುಂದೆ ಪೋಸ್ ಕೊಟ್ಕೊಂಡು ಬರ್ತಿರೋ ಅರ್ಥನೇ ಆಗಲ್ಲ. ನಿಜವಾಗ್ಲೂ ತೀರಾ 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 ಕೆಳಮಟ್ಟದಲ್ಲಿದ್ದೀರಾ, ತೀರಾ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀರಾ. ಜನರಿಗಂತೂ ನಿಮ್ಮಗಳ ಬಗ್ಗೆ ಏನೇನೂ ಒಳ್ಳೆ ಅಭಿಪ್ರಾಯ ಉಳ್ಕೊಂಡೇ ಇಲ್ಲ. ಅದರಲ್ಲಿ ಈ ಒಂದು ವರದಿ ಕೂಡ ಅದನ್ನು ಸಾರಿ ಸಾರಿ ಹೇಳ್ತಾ ಇದೆ ಅಷ್ಟೇ. ಕರ್ನಾಟಕ ಸರಕಾರದ ಆಡಳಿತವನ್ನು ಅನುಭವಿಸ್ತಾ ಇರುವಂತಹ ನಾವು ಕನ್ನಡಿಗರು ಪುಣ್ಯವಂತರು ಅಲ್ವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.